ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನೀವು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ ಗರಿ ಪಕೋಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ ಈರುಳ್ಳಿ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಆಮೇಲೆ ಕಡಲೆ ಬೀಜ ಹುರಿದು ಮಾಡ್ಕೊಂಡಿರೋದು ಸ್ವಲ್ಪ ಹಾಕಿ, ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪ ರವೆ, ಚಿರೋಟಿ ರವೆ ಹಾಕಿ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ, ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ರುಬ್ಬಿದ ಮೆಣಸಿನ್ಕಾಯಿ ಹಾಕಿ, ಯಾಕಂದರೆ ಮೆಣಸಿನ್ಕಾಯಿ ಹಂಗಂಗೆ ಹಾಕಿದ್ರೆ ಬಾಯಿಗೆ ಸಿಕ್ಕುತ್ತೆ ಅಂತ ರುಬ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಇದೆಲ್ಲನೂ ನೀರು ಹಾಕದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಹದ ಬರೋವರೆಗೂ ಮಿಕ್ಸ್ ಮಾಡಿ. ಯಾಕೆಂದರೆ ಈರುಳ್ಳಿಯಲ್ಲಿ ಎಣ್ಣೆ ಇರುತ್ತೆ, ಮತ್ತು ಮೆಣಸಿನ್ಕಾಯಿ ರುಬ್ಬಿ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲೂ ನೀರು ಇರುತ್ತೆ, ಮತ್ತು ಎಣ್ಣೆ ಹಾಕಿದ್ದೀವಿ ನೋಡಿ. ಈ ಹದಕ್ಕೆ ಬರಬೇಕು. ಬಂದಾದಮೇಲೆ ಒಂದು 10 ನಿಮಿಷ ಹಾಗೇ ಇಡಿ. ಒಂದು 10 ನಿಮಿಷ ಹಾಗೇ ಇಟ್ಟು, ಆಮೇಲೆ ನೋಡಿ ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದಾಗ ಪಕೋಡ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು ನಾವು. ಒಂದು 10 ನಿಮಿಷ ಇಕ್ಕಿದ್ಮೇಲೆ ಕಾದ ಎಣ್ಣೆ ಕಾಯಬೇಕು. ಒಂದು ಸ್ವಲ್ಪ ನೋಡಿ, ಈ ಥರ ಉಂಡೆಯಾಗಿ ಬಿಟ್ಟರೆ ಚೆನ್ನಾಗಿ ಸೌಂಡ್ ಬರುತ್ತೆ, ಗರಿಯಾಗಿ ಸೌಂಡ್ ಬರುತ್ತೆ. ಚೆನ್ನಾಗಿ ಬಂದಾಗ ಬೇಯಿಸ್ಕೊಬೇಕು, ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಬರುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ 2-3 ದಿನ ಇಟ್ಕೊಂಡು ಕೂಡ ನಾವು ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಬಿಸಿ ಪಕೋಡ ರೆಡಿ. ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರ ಗರಿಯಾಗಿ ಇರುತ್ತೆ ಫ್ರೆಂಡ್ಸ್. ಒಂದು ಚೆನ್ನಾಗಿದೆ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.